ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಷ್ಟ್ರೀಯ ಜನಗಣತಿ ಮತಪಟ್ಟಿ ತಯಾರಿಕೆಯಲ್ಲಿ ಕೆಲವು ವರ್ಗದ ಶಿಕ್ಷಕರನ್ನು ಕೈಬಿಡಲು ಶಿಕ್ಷಕರ ಸಂಘದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ. ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಲು ಮಾಲ್ತೇಶ್ ಮನವಿ ಪರಿಶೀಲಿಸುವ ಭರವಸೆ ನೀಡಿದ ಎಸಿ ವೀರೇಶ್ ಕುಮಾರ್. ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ಚರಕ ಉತ್ಸವ, ನಾಟಕ, ಯಕ್ಷಗಾನ, ವಿಚಾರ ಸಂಕಿರಣ. ಕೈಮಗ್ಗ ಕ್ಷೇತ್ರದ 6 ಸಾಧಕರಿಗೆ ಕಾಯಕ ಪ್ರಶಸ್ತಿ ಪ್ರದಾನ. ಉತ್ಸವ ಕುರಿತು ಪದ್ಮಶ್ರೀ ಮಾಹಿತಿ. ಗರಿಗೆದರಿದೆ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನ ಚುನಾವಣೆ. ಹಿತರಕ್ಷಣಾ ಸಮಿತಿಯಿಂದ ನಾಮಪತ್ರ ಸಲ್ಲಿಕೆ ನಂತರ ಎಂಡಿ ಆನಂದ್ ಮಾತು. ಮಾರಿಕಾಂಬಾ ಚುನಾವಣೆ ಕೊನೆ ಗಳಿಗೆಯಲ್ಲಿ ಎಲ್ ಚಂದ್ರಪ್ಪ ನಾಮಪತ್ರ ಸಲ್ಲಿಕೆ. ಸಾಗರಕ್ಕೆ ಸತ್ಯಸಾಯಿ ಬಾಬಾರ 100ನೇ ಜನ್ಮದಿನದ ಅಂಗವಾಗಿ ಸತ್ಯಸಾಯಿ ಪ್ರವಾಹಿನಿ ರಥ ಆಗಮನ. ರಂಜಾನ್ ವೇಳೆ ವಿದ್ಯುತ್ ಕಡಿತ ಮಾಡದಂತೆ ಮುಸ್ಲಿಂ ಸಮುದಾಯದಿಂದ ಮೆಸ್ಕಾಂಗೆ ಮನವಿ. ವಿದ್ಯುತ್ ವ್ಯತ್ಯಯದಿಂದ ಆಗುವ ಸಮಸ್ಯೆ ಕುರಿತು ತಾಹಿರ್ ಜಕ್ರಿಯಾ ಮಾತು. ವಿದ್ಯುತ್ ತೆಗೆಯದಂತೆ ಶಾಫಿ ಜಮಾತ್ ಆಡಳಿತ ಮನವಿ. ಈಗ ಸುದ್ದಿಯ ವಿವರ. ರಾಷ್ಟ್ರೀಯ ಜನಗಣತಿ ಮತಪಟ್ಟಿ ತಯಾರಿಕೆ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತ, ನಿವೃತ್ತಿ ಅಂಚಿನಲ್ಲಿರುವ, ಚಿಕ್ಕ ಮಕ್ಕಳನ್ನು ಹೊಂದಿರುವ, ಗರ್ಭಿಣಿ ಸೇರಿ ಸಂಕಷ್ಟದಲ್ಲಿರುವ ಶಿಕ್ಷಕರನ್ನು ನೇಮಕ ಮಾಡದಂತೆ ಗುರುವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮನವಿ ಸ್ವೀಕರಿಸಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿನೇಶ್, ಶಾರದಾ, ಗವಿಯಪ್ಪ, ವಿಕ್ಟೋರಿಯಾ, ರಾಜಶೇಖರ್ ಶೆಟ್ಟಿ, ಸತ್ಯನಾರಾಯಣ್, ಅಲ್ಲಾ ಬಕ್ಷ ಇನ್ನಿತರರು ಹಾಜರಿದ್ದರು. ಇವತ್ತೇನು ನಾವು ಮನವಿಯನ್ನು ಕೊಡ್ತಿದ್ದೀವಿ ಅಂದರೆ ಮುಖ್ಯವಾಗಿ ಜನಗಣತಿಯನ್ನು ಕುರಿತು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ. ಜನಗಣತಿಯಲ್ಲಿ ಮನೆ ಪಟ್ಟಿಯನ್ನು ಮಾಡ್ತಕ್ಕಂಥ ಕಾರ್ಯ ಏನು ಏಪ್ರಿಲ್ ತಿಂಗಳಿಂದ ಆರಂಭವಾಗ್ತದೆ. ಅದಕ್ಕೆ ನಮ್ಮ ಕೆಲವು ಶಿಕ್ಷಕರನ್ನು ಈ ಒಂದು ಗಣತಿ ಕಾರ್ಯದಿಂದ ಕೈ ಬಿಡಬೇಕು ಅಂತ ತಿಳ್ಕೊಳ್ತದೆ. ಎಂಥ ಶಿಕ್ಷಕರನ್ನು ಕೈ ಬಿಡಬೇಕು ಅಂದರೆ ತೀವ್ರತರವಾಗಿರ್ತಕ್ಕಂಥ ಗಂಭೀರ ಕಾಯಿಲೆಯನ್ನು ಹೊಂದಿರತಕ್ಕಂಥ ಶಿಕ್ಷಕರು, ಇನ್ನು ರಿಟೈರ್ಡ್ ಆಗಲಿಕ್ಕೆ 5 ವರ್ಷ ಇರ್ತಕ್ಕಂಥ ಶಿಕ್ಷಕರು, ಅಷ್ಟೇ ಅಲ್ಲದೆ ಅಂಗವಿಕಲತೆಯನ್ನು ಹೊಂದಿರತಕ್ಕಂಥ ಶಿಕ್ಷಕರು, ಇನ್ನು ಕೆಲವರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅವ್ರ ಮಕ್ಕಳು ಅಂಗವಿಕಲರಿರ್ತಾರೆ, ಅಂಥ ಮಕ್ಕಳನ್ನು ಸಹ ಬಿಡಬೇಕು, ಗರ್ಭಿಣಿಯವ್ರನ್ನ ಬಿಡಬೇಕು. ಅಷ್ಟೇ ಅಲ್ಲದೆ 2 ವರ್ಷಕ್ಕಿಂತಲೂ ಕಡಿಮೆ ಒಂದು ವಯಸ್ಸನ್ನು ಹೊಂದಿರತಕ್ಕಂಥ ಮಕ್ಕಳನ್ನು ಈ ಒಂದು ಗಣತಿ ಕಾರ್ಯದಿಂದ ಬಿಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಲಾಸ್ಟ್ ಟೈಮು ಸ್ವಲ್ಪ ಗಣತಿಯಲ್ಲಿ ಗೊಂದಲ ಆಗಿತ್ತು, ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ. ಈ ಸರಿ ಹಾಗಾಗಬಾರ್ದು. ಹಾಗಾಗಿ ಬ್ಲಾಕ್ ಲೆವೆಲಲ್ಲಿ ನಮ್ಮ CRPಗಳು ಮತ್ತು DCOಗಳನ್ನು ಕೂರಿಸ್ಕೊಂಡು ಬಿಟ್ಟು ಒಂದು ಪಟ್ಟಿಯನ್ನು ಮಾಡಲಿಕ್ಕೆ, ಆ ಒಂದು ಗಣತಿ ಪಟ್ಟಿಯನ್ನು ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಹಂಚಿಕೆ ಸರಿಯಾಗಿ ಆಗ್ತದೆ ಎಂಬುದು ನಮ್ಮ ಭಾವನೆ ಇದೆ. ಹಾಗಾಗಿ ಮಾನ್ಯರು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮೆಲ್ಲ ಸಮಸ್ಯೆಗಳಿಗೆ ನೀವು ಖಂಡಿತ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಹೈಸ್ಕೂಲ್ ಶಿಕ್ಷಕರನ್ನು ಸಹ ಈ ಒಂದು ಗಣತಿ ಕಾರ್ಯದಲ್ಲಿ ಬಳಸ್ಕೊಳ್ಳಿ. ಹಾಗೆ ಅಲ್ಲದೆ BLOಗಳು ಈಗಾಗಲೇ ಕೈ ಬಿಡಬೇಕು ಅಂತೇಳಿ ಆದೇಶ ಬಂದಿದೆ ಅನ್ನೋದು ಸುದ್ದಿ ಇದೆ, ನಮಗೆ ಗೊತ್ತಿಲ್ಲ. ಆ ರೀತಿ ಇದ್ದರೆ ನೀವು ತುಂಬ ಅನುಕೂಲ. ಅಷ್ಟೇ ಅಲ್ಲದೆ ಲಾಸ್ಟ್ ಟೈಮ್ ನಾವು ಒಂದು SC ST ಗಣತಿ ಮಾಡಿದ್ವಿ. ಅದಕ್ಕೆ ELEಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾನ್ಯ DC ಅವರು ಆದೇಶವನ್ನು ಮಾಡಿರ್ತಾರೆ. ಅದು ಮಾನ್ಯ ಉಪನಿರ್ದೇಶಕರಿಗೆ ಅದು ವಿಷಯ ಹೋಗಿದೆ, ಈಗಾಗಲೇ ಅಲ್ಲಿಗೆ ಆ ಮೆಸೇಜ್ ಹೋಗಿದೆ. ತಕ್ಷಣವೇ ನೀವು ಕೂಡ ಕೇಳ್ತಾ ಇದ್ರಿ. ಬಟ್ ಕೆಲವೊಂದು ಎಕ್ಸೆಪ್ಷನ್ಸ್, ಲೈಕ್ ಈಗ ಶಿವಮೊಗ್ಗದಿಂದ ಓಡಾಡ್ತಾ ಇರ್ತಾರೆ ಅಂತೀರಿ. ಈಗ ನಾವು ಗೌರ್ಮೆಂಟ್ ಸರ್ವೆಂಟ್ ಆಗಿ ಹೆಡ್ ಕ್ವಾರ್ಟರ್ಲಿ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಬಟ್ ನೀವು ಶಿವಮೊಗ್ಗದಿಂದ ಓಡಾಡ್ತಿರ್ತೀರಿ, ಅದು ನಿಮ್ಮ ಅನುಕೂಲ ಇಲ್ಲ ಅಂತಲ್ಲ. ಬಟ್ ಆದರೆ ವೆನ್ ಇಟ್ ಕಮ್ಸ್ ಟು ವರ್ಕ್ ಅಲ್ಲ, ನಾವು ವಿ ಆರ್ ಬೌಂಡ್ ಬೈ ದಟ್. ನಾವು ಅದನ್ನು ನಿರ್ವಹಿಸಬೇಕಾಗ್ತದೆ. ಎಲ್ಲ ಕೆಲಸಕ್ಕಾಗ್ತದೆ, ನಾವು ಮಾಡಲೇಬೇಕಾಗ್ತದೆ. ಎರಡನೇದಾಗಿ ಇನ್ನೊಂದು ಹೇಳಿದ್ರು ಏನಂದರೆ, ನಮ್ಮ ECOಗಳನ್ನ ಮತ್ತು ಇವ್ರನ್ನ CRPಗಳನ್ನ ಕೂರಿಸ್ಕೊಂಡು ಇದನ್ನು ಮಾಡಿ ನೋಡಿ. ನಾನು ಫಸ್ಟು ಈಗ ಸಾಗರಕ್ಕೆ ಬಂದಾಗಲೂ ಕೂಡ ನಾನು ಡೇ 1ಇಂದ BLOದಾಯಿತು, ನಮ್ದು ಈವನ್ ಸೆನ್ಸಸ್ದಾಯಿತು, ನನ್ನ ಗಮನಕ್ಕೆ ಎಲ್ಲೆಲ್ಲಿ ಬಂದಿದ್ರು ನಾನು ಅಲ್ಲಿಂದ ಇಲ್ಲಿ ತನಕನೂ ನಿಮ್ಮ BOಗಳಿಗೆ ಹೇಳಿದ್ದೇ ಅದೇ. ಏನಂತ, ನಮಗೆ ಅನಾವಶ್ಯಕ ಯಾವುದೂ ಶಿಕ್ಷಕರಿಗೂ ತೊಂದರೆ ಕೊಡೋದಿಲ್ಲ. ಮತ್ತು ಅವರು ಯಾರು ಈಗ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೋ, ಅಥವಾ ಈಗ ಸಿಂಗಲ್ ಪೇರೆಂಟು, ಅಥವಾ ನೀವು ಹೇಳಿದ್ರಲ್ಲ ಅಂಗವಿಕಲ ಇರ್ತಕ್ಕಂಥ ಮಕ್ಕಳು ಇರ್ತಾರೆ, ಅವ್ರಿಗೆ ಪಾಲನೆ ಪೋಷಣೆಗೆ ಅವಶ್ಯಕತೆ ಇರ್ತದೆ. ಅದನ್ನು ಕಣ್ಣಾರೆ ನೀವು ಹೇಳ್ಬೋದು, ಅದನ್ನು ನಮ್ಗೆ ಗೊತ್ತಾಗಿರಲ್ಲ. ಅದಕ್ಕೆ ನಿಮ್ಮಿಂದ ಸಕಾಲದಲ್ಲಿ ನಮಗೆ ಬಂದಿಲ್ಲ ಅಂತ ಹೇಳಿ ನಾವು HRMS ಅಲ್ಲಿ ತೊಗೊಂಡು ಬ್ಲಾಂಕೆಟ್ ಆರ್ಡರ್ ಹಾಕಿರ್ತೀವಿ ಸ್ನೇಹಿತರೆ. ಯಾವತ್ತೂ ಕೂಡ ಇವರು ನಮಗೆ ಇವ್ರು ರಾಜಭಕ್ಷ ಪರಿಚಯ, ನಮಗೆ ದೇವೇಂದ್ರಪ್ಪ ಪರಿಚಯ ಅಂತ ಯಾರಿಗೂ ಗೊತ್ತಿರಲ್ಲ ಆರ್ಡರ್ ಹಾಕ್ಬೇಕಾದ್ರೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಒಂದು ಸಂಘದಿಂದ ಇಟ್ಕೊಂಡು ಅಧ್ಯಕ್ಷ ನಿಮ್ಮ BO ಅವರಿಗೆ ಮತ್ತು DDP ಅವರಿಗೆ ನೀವು ಇದನ್ನು ಹೇಳಬೇಕು. ಏನಂದರೆ ನಮ್ಮ ಕಡೆಯಿಂದ ಆಡಳಿತಾತ್ಮಕವಾಗಿ ನಾವು ಕೂಡ ಅದಕ್ಕೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು 2 ದಿನ ಚರಕ ಉತ್ಸವ 2026 ಹಮ್ಮಿಕೊಳ್ಳಲಾಗಿದ್ದು,
ಚರಕ ಉತ್ಸವ ಅಂಗವಾಗಿ ನಾಟಕ, ಯಕ್ಷಗಾನ, ಫ್ಯಾಷನ್ ಶೋ, ವಿಚಾರ ಸಂಕಿರಣ, ಕಾಯಕ ಪ್ರಶಸ್ತಿ ಪ್ರದಾನ, ಕೈಮಗ್ಗ ವಸ್ತು ಪ್ರದರ್ಶನ ಸೇರಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಚರಕ ಸಂಸ್ಥೆಯ ಪದ್ಮಶ್ರೀ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಚರಕ ಅಧ್ಯಕ್ಷೆ ಮಹಾಲಕ್ಷ್ಮಿ ಮಾತನಾಡಿದರು. ಗೋಷ್ಠಿಯಲ್ಲಿ ನಾಗರತ್ನ, ರಮೇಶ್, ಮಧುರಾ, ಗಿರಿಜಾ ಇನ್ನಿತರರು ಹಾಜರಿದ್ದರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೊದಲು ಜೀವನ್ಮುಖಿ ಸಾಗರ, ಇದು ಚರಕದ ಅಂಗ ಸಂಸ್ಥೆ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ನಾವು ಸಂತೆಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಒಂದು ರಿಂಗು ಜನಪದ ಜೀವನ್ಮುಖಿ ಅಂತ, ಮರೆತು ಹೋಗ್ತಿರೋ ಜನಪದ ಕಲೆಗಳನ್ನ ಮತ್ತೆ ಉಳಿಸ್ಬೇಕು ಅನ್ನೋ ಒಂದು ಆಶಯ ಕೂಡ ಅದ್ರ ಮೂಲಕ ನಾವು ಸಾಕಾರ ಮಾಡ್ತಾ ಇದ್ವಿ. ಅವ್ರ ತಂಡ ಈ ಸಾರಿ ಕೋಲಾಟವನ್ನ ಕಲ್ತಿದೆ. ಆ ತಂಡದಿಂದ ಕೋಲಾಟದ ಕಾರ್ಯಕ್ರಮದಿಂದ ನಮ್ಮ ಸಾಂಸ್ಕೃತಿಕ ಉತ್ಸವ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಸಂಜೆ 7:00 ಹೊಂಗಿರಣ ಶಿವಮೊಗ್ಗ ಇವರ ತಂಡದಿಂದ ಶ್ರೀಕೃಷ್ಣ ಸಂಧಾನ ಅನ್ನೋ ನಾಟಕ ಇದೆ. ಇದನ್ನ ನಿರ್ದೇಶನ ಮಾಡಿರೋರು ಚಂದ್ರಶೇಖರ್ ಹಿರೇಗೋಣಿಕೆರೆ, ರಚನೆ VN ಅಶ್ವಥ್ ಅವರದ್ದು. ಈ ಕಾರ್ಯಕ್ರಮ ಅವತ್ತಿನ ದಿನ 2 ಕಾರ್ಯಕ್ರಮಗಳಿದೆ. ನೆಕ್ಸ್ಟ್ ಡೇ ಅಂದ್ರೆ ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 10:00 ಒಂದು ವಿಚಾರ ಸಂಕಿರಣ, ಸಮುದಾಯದ ಕಡೆ ಮುಖ ಕಷ್ಟ ಸುಖ ಅಂತ ಈ ವಿಚಾರದ ಬಗ್ಗೆ ವಿಚಾರ ಸಂಕಿರಣ ಇದೆ. ಇದನ್ನ ಶ್ರೀ ತಟಿಯ ಕೃಷ್ಣಪ್ಪ ಸಾಮಾಜಿಕ ಹೋರಾಟಗಾರರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಅವತ್ತು ಸಂವಾದದಲ್ಲಿ ಶ್ರೀಮತಿ ಶೋಭಾ, ಶ್ರೀಮತಿ ಜಮೀನಾ ಖಾನನ್ ಮತ್ತೆ ನವೀನ್ ತೇಜಸ್ವಿ ಈ ವಿಚಾರದಲ್ಲಿ ಈಗಾಗಲೇ ಕೆಲಸ ಮಾಡಿರೋಂಥವ್ರು ಅವತ್ತು ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾರೆ. ಹಾಗೆ ಅದಕ್ಕೆ ಸ್ಪಂದನೆಯನ್ನ ನೀಡೋದಕ್ಕೆ ಗಣೇಶ್ ಹೆಗ್ಗೋಡು, ಪೋಷಿಣಿ, ಶೃಂಗೇಶ್, ನಾಗೇಂದ್ರ ಸಾಗರ್, ಧನುಷ್ ಕುಮಾರ್, ನಾಗರಾಜ್ ಅಂತರ್ಗಂಗೆ ಈ ರೀತಿ ಕೆಲಸದ ಬಗ್ಗೆ ಈ ವಿಚಾರದ ಬಗ್ಗೆ ಕೆಲಸ ಮಾಡ್ತಾ ಇರೋರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಧಾರೆಗಳಿಂದ ನಾವು ಸಮುದಾಯದ ಕಡೆ ಮುಖ ಮಾಡಿದ್ರೆ ಏನ್ ಕಷ್ಟ ಇದೆಯೋ ಸುಖ ಇದೆಯೋ ಅಥವಾ ಸಮುದಾಯದ ಕಡೆ ಮುಖ ಮಾಡ್ಲೇಬೇಕು ಅನ್ನೋ ಪ್ರಶ್ನೆಗಳಿಗೆ ನಾವು ಚರಕ ಸಂಸ್ಥೆಯವರು ಹಾಗೆ ಸುತ್ತಮುತ್ತಲಿನ ಎಲ್ಲರೂ ಉತ್ತರ ಕಂಡುಕೊಳ್ಬೇಕು ಅನ್ನೋದು ಸಂಸ್ಥೆ ಆಶಯ. ಹಾಗಾಗಿ ಈ ವಿಚಾರ ಸಂಕಿರಣಕ್ಕೂ ಕೂಡ ತಾವೆಲ್ಲರೂ ಬರಬೇಕು. ಹಾಗೆ ಇದನ್ನು ಕೂಡ ಎಲ್ರಿಗೂ ತಿಳಿಸ್ಬಿಟ್ಟು ಜನ ಬರೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಅವತ್ತು ಸಾಯಂಕಾಲ ಸಮಾರೋಪ ಸಮಾರಂಭ ಮತ್ತೆ ತುಂಬಾ ಮುಖ್ಯವಾಗಿ ಚರಕ ಸಂಸ್ಥೆದು ಕಾಯಕ ಪ್ರಶಸ್ತಿ ಪ್ರದಾನ. ಅಂದ್ರೆ ಶ್ರಮದ ಬದುಕು ಸಭ್ಯದ ಬದುಕು ಅಥವಾ ಶ್ರಮ ಜೀವನಕ್ಕೆ ಆದ್ಯತೆ ಕೊಡುವಂತ ಕೆಲಸ ಆಗಬೇಕು ಅನ್ನೋದು ಚರಕ ಸಂಸ್ಥೆ ಆಶಯ. ಇದನ್ನ ನಾವು ತುಂಬಾ ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾ ಇದ್ವಿ. ಯಂತ್ರ ನಾಗರಿಕತೆ ಬದಲು ಮನುಷ್ಯನ ಕೈಗಳಿಗೆ ಕೆಲಸ ಕೊಡೋದು ಆದ್ಯತೆ ಅಂತ ಹೇಳಿ. ಹಾಗಾಗಿ ಕೆಲಸ ಮಾಡ್ತಾ ಇರೋ ಮನುಷ್ಯನ ಕೈಗಳಿಗೆ ಒಂದು ಗೌರವ ನೀಡಬೇಕು ಅಥವಾ ಅದನ್ನ ಗುರುತಿಸಬೇಕು ಅಂತ ಸಂಸ್ಥೆ ಆರಂಭದ ದಿನಗಳಿಂದಲೂ ತಮ್ಮ ಸಂಸ್ಥೆಯಲ್ಲಿ ಆ ವರ್ಷ ಚೆನ್ನಾಗಿ ಯಾರು ಕೆಲಸ ಮಾಡಿದ್ದಾರೆ, ಸಹಕಾರ ಮನೋಭಾವನೆ ಯಾರದ್ದು ಹೆಚ್ಚಿದೆ, ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ಕಾಯಕ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯಿಂದ ನಾವು ಅವರನ್ನ ಗೌರವಿಸ್ತಾ ಇದ್ದೀವಿ. ಈ ಸಾರಿಯ ಕಾಯಕ ಪ್ರಶಸ್ತಿ ಸಮಾರೋಪ ಸಮಾರಂಭದಲ್ಲಿ ನಡೀತಾ ಇದೆ. ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಶ್ರೀಯುತ ಹೇಮಂತ್ ಕುಮಾರ್ ಅವರು ಜಿಲ್ಲಾ ಪಂಚಾಯತ್ CEO ಆಗಮಿಸ್ತಾ ಇದ್ದಾರೆ. ಅವತ್ತು TR ಕೃಷ್ಣಪ್ಪ ಅವರು ಮುಖ್ಯ ಅತಿಥಿಗಳು, ಹಾಗೆ ಗ್ರಾಮ ಪಂಚಾಯತಿ ಭೀಮಲ್ಕೋಣೆ ಅವರ ಅಧ್ಯಕ್ಷರಾದ ಮಮತಾ ಕೃಷ್ಣ ಅವರು ಕೂಡ ಅವತ್ತು ನಮ್ಮಲ್ಲಿ ಇರ್ತಾರೆ. ಶ್ರೀಯುತ ಉಮೇಶ್ H ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವತ್ತು ಅವರು ಅತಿಥಿಗಳಾಗಿದ್ದಾರೆ. ಅವತ್ತು ಕೂಡ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆ ಅಧ್ಯಕ್ಷ ಮಹಾಲಕ್ಷ್ಮಿ ಅವರು ವಹಿಸ್ತಾ ಇದ್ದಾರೆ. ಕಾಯಕ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನ ಸಾಗರ ಮಾರಿಕಾಂಬಾ ದೇವಸ್ಥಾನದಲ್ಲಿ ಉತ್ತಮ ಆಡಳಿತ ತರಬೇಕು ಎನ್ನುವ ಉದ್ದೇಶದಿಂದ ಹಿತರಕ್ಷಣಾ ಸಮಿತಿ ಚುನಾವಣೆ ಕಣಕ್ಕೆ ಇಳಿದಿದೆ ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಂಚಾಲಕ MD ಆನಂದ್ ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದ ಬಳಿ ಗುರುವಾರ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಮಾರ್ಚ್ 8ರಂದು ನಡೆಯಲಿರುವ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಚುನಾವಣೆಗೆ ಎಲ್ಲರೂ ನಾಮಪತ್ರ ಸಲ್ಲಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ R ಶ್ರೀನಿವಾಸ್, ಶ್ರೀನಾಥ್, ಮಂಜುನಾಥ್, ನಿತ್ಯಾನಂದ ಶೆಟ್ಟಿ, ಬಾಲಕೃಷ್ಣ, ಗುರುಬಸವನಗೌಡ, ಧರ್ಮರಾಜ್, ರಾಮಪ್ಪ, ನಂಜುಂಡಸ್ವಾಮಿ ಇನ್ನಿತರರು ಹಾಜರಿದ್ದರು. ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಚುನಾವಣೆ ಈ ದಿನ ಒಂದು ದಿನದ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ನಮ್ಮ ಹಿತರಕ್ಷಣಾ ಸಮಿತಿಯಿಂದ 36 ಕ್ಷೇತ್ರಗಳಿಗೂ 36 ಸ್ಥಾನಗಳನ್ನು ಸ್ಪರ್ಧಾರ್ಥಿಗಳನ್ನು ನಿಲ್ಲಿಸಿದ್ದೇವೆ. ಹಿಂದಿನ ಜಾತ್ರೆಯಲ್ಲಿ ಕಳೆದ ಜಾತ್ರೆಯಲ್ಲಿ ನೋಡಿದಿರಿ ನೀವು ಅವ್ಯವಸ್ಥೆಗಳಾಗರ ಅದು ಮತ್ತೆ ಅಲ್ಲದೆ ಹಿಂದೆ ಸುಮಾರು 13 ವರ್ಷದಿಂದಲೂ ಆಡಳಿತ ನಡೆಸಿದ್ದಾರೆ. ಹೊಸ ಆಡಳಿತ ಜನಕ್ಕೆ ಬೇಕಾಗಿದೆ, ಹೊಸ ವ್ಯವಸ್ಥೆ ಬೇಕಾಗಿದೆ.
ಹೊಸ ರೂಪುರೇಷಣೆ ಬೇಕಾಗಿದೆ. ಆ ಹೊಸ ರೂಪುರೇಷಣೆಗೆ ನಮ್ಮ 36 ಸ್ಪರ್ಧಿಗಳು, ನಮ್ಮ ಅಭ್ಯರ್ಥಿಗಳು, ಚುನಾವಣೆ ಅಭ್ಯರ್ಥಿಗಳು ಮತವನ್ನು ಕೇಳಲಿಕ್ಕೆ ನಿಮ್ಮ ಎದುರಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ಸಾಗರದ ಎಲ್ಲಾ ಜನತೆಗಳು, ಸಮಸ್ತ ಭಕ್ತಾದಿಗಳು ಮತ್ತು ಮತದಾರರು ಅವರನ್ನು ಹರಿಸಿ ಆಶೀರ್ವದಿಸಿ ನೂತನ ಸಮಿತಿಗೆ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಆಶೀರ್ವಾದ ಇರಬೇಕು ಅಂತ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ನಿಮ್ಮಲ್ಲಿ ಕಳಕಳಿಯೊಂದಿ. ಸಾಗರದ ಪ್ರತಿಷ್ಠಿತ ಶ್ರೀ ಮಾರಿಕಾಂಬಾದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಮಾರ್ಚ್ 8ರಂದು ನಡೆಯಲಿರುವ ಚುನಾವಣೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಕಳಕಳಿ ಇರುವ ಚಂದ್ರಪ್ಪ ಎಲ್ ಗುರುವಾರ ನಾಮಪತ್ರ ಸಲ್ಲಿಸಿ ಮತದಾರರು ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮಶತಾಬ್ದಿ ಅಂಗವಾಗಿ ಸತ್ಯಸಾಯಿ ಪ್ರವಾಹಿನಿ ರಥಯಾತ್ರೆ ಗುರುವಾರ ಸಾಗರದಲ್ಲಿ ನಡೆಯಿತು. ಸಾಗರದ ಮಹಾಗಣಪತಿ ದೇವಸ್ಥಾನದಿಂದ ಹೊರಟ ರಥಯಾತ್ರೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಂತರ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಸತ್ಯಸಾಯಿಬಾಬಾ ಅವರ ಪಾದುಕಾ ನಮಸ್ಕಾರಕ್ಕೆ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಭಾಗವತ್, ಡಾಕ್ಟರ್ ನಳಿನಿ ಭಾಗವತ್, ಡಾಕ್ಟರ್ ಬಿಜಿ ಸಂಗಮ್, ಡಾಕ್ಟರ್ ಕಿಶನ್ ಭಾಗವತ್, ಚಂದ್ರಕಾಂತ್, ಈಶ್ವರ್ ಇನ್ನಿತರರು ಹಾಜರಿದ್ದರು. ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ಪವಿತ್ರ ರಂಜಾನ್ ತಿಂಗಳಿನಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿ ಗುರುವಾರ ಮುಸ್ಲಿಂ ಸಮುದಾಯದ ವತಿಯಿಂದ ಮೆಸ್ಕಾಂ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಜಕ್ರಿಯಾ, ಸೈಯದ್ ತಾಹಿರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೀಸ್, ಅಜ್ಮತ್ ಅಲಿ ಖಾನ್, ಸದ್ದಾಂ ದೊಡ್ಮನೆ, ಅಕ್ಬರ್ ಖಾನ್, ಅಸ್ಲಾಂ, ಇರ್ಫಾನ್, ರಶೀದ್, ಮೌಸಿನ್ ಅಲಿ ಖಾನ್, ಇಲಿಯಾಸ್, ಆಶಿಕ್, ಇಮ್ರಾನ್ ಖಾನ್, ಜಾಫರ್, ಸರ್ಫರಾಜ್ ಇನ್ನಿತರರು ಹಾಜರಿದ್ದರು. ಉಪವಾಸ ತಿಂಗಳು 19ನೇ ತಾರೀಕು ಸ್ಟಾರ್ಟ್ ಆಯಿತು. ತರಾವಿ 30 ದಿನಗಳು ನಾವು ಉಪವಾಸ ಇರ್ತೀವಿ. ಫಸ್ಟ್ ತರಾವಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ತರಾವಿ ಜಿಕ್ರಾಬಿ ಎಲ್ಲ ಕುಟುಂಬ ಹೇಳಿದ್ದಾರೆ. ಅದನ್ನ ಸಮಸ್ಯೆ ಏನಾಗ್ತದೆ, ಎಲ್ಲರ ಮನೆಗೆ UPS ಇಲ್ಲ ಸರ್. ಕರೆಂಟನ್ನೇ ಅವಲಂಬಿಸಿದ್ವಿ ನಾವು. ಎಲ್ಲರ ಮನೆಗೆ UPS ಇರಲ್ಲ. ಅದು ಏನಾಗಿದೆ ಅಂದರೆ ಪದೇ ಪದೇ ಮೆಸ್ಕಾಂ ಫೋನ್ 1 ಗಂಟೆ ಬರುತ್ತೆ, 1 ಗಂಟೆ ಬರುತ್ತೆ ಅಂತಾರೆ. ನಮ್ಗೆ ಏನಾಗಿದೆ ಅಂದರೆ ರಾತ್ರಿ 9 ಗಂಟೆಯಿಂದ 10:30, 11 ಗಂಟೆ ತನಕ ಪಠಿಸ್ತೀವಿ ನಾವು. ಕುರಾನ್ ಪಠಿಸ್ತಪ್ಪ ಅಂತಾರೆ ಗುರುಗಳು. ಹಾಗೂ ಬೆಳಗ್ಗೆ 3:30 ಗಂಟೆಯಿಂದ ಹೆಂಗಸರು ಎಲ್ಲರ ಮನೆಯಲ್ಲಿ, ಎಲ್ಲ ಮುಸ್ಲಿಂ ಸಮುದಾಯ ಮನೆಗಳಲ್ಲಿ 3 ಗಂಟೆಯಿಂದ 5 ಗಂಟೆ ತನಕ ಅಡುಗೆ ಮಾಡ್ತಾ ಇರ್ತಾರೆ. ಕರೆಂಟ್ ಇರಲ್ಲ, ಮಿಕ್ಸಿ ತಿರುಗಿಸ್ಲಿಕ್ಕೆ ಕರೆಂಟ್ ಇರಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮಗೆ ಮೇನ್ ತರಾಬಿ ಮತ್ತು ಮನೆಯಲ್ಲಿ ಅಡುಗೆ ಮಾಡಿ ತೊಂದರೆ ಆಗ್ತದೆ. ಯಾಕೆ ಹಿಂಗೆ ಆಗ್ತಿದೆ ಅಂತ ನೀವು ಅದಕ್ಕೆ ಉತ್ತರ ಕೊಡಬೇಕು ಸರ್. ದಯವಿಟ್ಟು ನಾವು ನಮ್ಮ ಸಮುದಾಯದ ಇಡೀ ಸಾಗರ ತಾಲೂಕಿನ ಸಮುದಾಯದ ಏನಂದರೆ ಕಮಿಷನ್ ಹೇಳಿದ್ರೆ, ನೀವು ಯಾರು ಲೀಡರ್ಗಳು ಹೋಗ್ತಾ ಇಲ್ಲ, ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ರಾತ್ರಿ ಇಡೀ ವಿಡಿಯೋಲ್ಲಿ ವೈರಲ್ ಆಗಿಬಿಟ್ಟಿದೆ ವಾಟ್ಸಪ್ಪಲ್ಲಿ. ಏನು ದೊಡ್ಡ ಲೀಡರ್ಗಳು ನೀವು ಅಂತ. ಆದರೆ ದಯವಿಟ್ಟು ನಾನು ದೊಡ್ಡ ಸಮಾಜ ಒಂದು ಸೆಕ್ರೆಟರಿ ಆಗಿರ್ತೀನಿ, ಸೆಕ್ರೆಟರಿ ಆಗಿರ್ತೀನಿ. ಎಲ್ಲ ಸಮುದಾಯದ ಸಮಾಜದ ಸೆಕ್ರೆಟರಿಗಳು ಬಂದಿದ್ದಾರೆ, ಮಸೀದಿಗಳ ಸೆಕ್ರೆಟರಿ, ಮುಖಂಡರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವು ಅವ್ರ ಪರವಾಗಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಸಮಸ್ಯೆಯನ್ನು ತಾವು ಬಗೆಹರಿಸ್ತಾರೆ ಅಂತ ನಾವು ನಂಬಿರ್ತೀವಿ. ಆದರೆ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಸಮುದಾಯಕ್ಕೆ ಒಂದು ಸಹಾಯ ಮಾಡಬೇಕು. ಮತ್ತೆ ಬೆಳಗ್ಗೆ ಏನು ಇಂಪಾರ್ಟೆಂಟ್ ಆಗಿ ಹೇಳ್ತೀವಿ ನಾವು, ಸೈರಿ ಅಂತ 4 ಗಂಟೆಗೆ ಎದ್ದು ಊಟ ಮಾಡ್ತೀವಿ. ಆ ಟೈಮಿಗೂ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೆಂಗಸರಿಗೆ ನಮ್ಮ ಲೈಟಿಂಗ್ ಪ್ರತಿಯೊಂದಕ್ಕೂ ತೊಂದರೆ. ನಾವು ಈಗ ಎಂಟೈರ್ ಸಮುದಾಯ ಏನು ಬಂದಿಲ್ಲ ಅಂತ ಯಾವುದೋ ಒಂದು ದೊಡ್ಡ ಕಮಿಟಿ ಹಿಡ್ಕೊಂಡು ಬಂದಿಲ್ಲ. ನಾವು ಜನ ಸ್ನೇಹಿತರು ನಮ್ಮ ಸಮುದಾಯಕ್ಕೆ ಏನು ತೊಂದರೆ ಆಗಿದೆ ಅದನ್ನು ತಿಳ್ಕೊಳ್ಳೋಕೆ ಬಂದಿದ್ವಿ. ಇದು ಈ ಕೂಡಲೇ ನಮ್ಮ ಡಬ್ಲ್ಯೂ ಸಾಹೇಬರು, ಈ ಮೆಸ್ಕಾಂ ಡಬ್ಲ್ಯೂ ಸಾಹೇಬರು ಇದನ್ನು ಬಗೆಹರಿಸಬೇಕು. ಯಾಕಂದರೆ ನಾವು ಬಂದಿರೋದು ಒಂದಿಷ್ಟು ಜನ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಬಗೆಹರಿಲಿಲ್ಲ ಅಂದರೆ ಎಂಟೈರ್ ಸಮುದಾಯ ನಿಮ್ಮ ಕಚೇರಿ ಎದುರುಗಡೆ ಕೂರ್ತೀವಿ ಸರ್. ಹಾಗಾಗಿ ಇದನ್ನು ಮೆಮೊರಾಂಡಮ್ ಕೊಡ್ಲಿಕ್ಕೆ ನಾವು ಬಂದಿದ್ವಿ. ಪ್ರಶ್ನವರು ಇದ್ದಾರೆ, ಅವರಿಗೂ ಧನ್ಯವಾದ, ಮತ್ತು ಪೊಲೀಸರಿಗೂ ಧನ್ಯವಾದ. ಒಂದೆರಡು ಮಾತು ನಮ್ಮ ಮಧ್ಯಸ್ಥಿಕೆ ಸೆಕ್ರೆಟರಿ ಬಂದಿದ್ದಾರೆ ತಾಯಿರು, ಈ ಬಗ್ಗೆ ಅವರು. ರಂಜಾನ್ ತಿಂಗಳಿನಲ್ಲಿ ಪದೇ ಪದೇ ವಿದ್ಯುತ್ ಕಡಿತಗೊಳಿಸುತ್ತಿರುವುದನ್ನು ಖಂಡಿಸಿ ಸಮರ್ಪಕ ವಿದ್ಯುತ್ ಸೇವೆಗೆ ಒತ್ತಾಯಿಸಿ ಗುರುವಾರ ಮಸ್ಲಿದ್ ಅಲ್ ಅಮೀನ್ ಶಾಫಿ ಜಮಾತ್ ವತಿಯಿಂದ ಮೆಸ್ಕಾಂ ಕಚೇರಿಗೆ ಮನವಿ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಎಸ್ವಿ ಹಿತಕರ್ ಜೈನ್ ಮಾತನಾಡಿದರು. ಮುಸ್ಲಿಂ ಸಮುದಾಯದ ಅಬ್ದುಲ್ ಖಾದರ್, ಅನ್ವರ್ ಬಾಷಾ, ರಫೀಕ್, ಶರೀಫ್, ತೂಫೇಲ್, ನಾಸಿರ್, ವಸೀಂ ದೊಡ್ಮನೆ, ಅಜ್ಮತ್ ಅಲಿ ಖಾನ್ ಇನ್ನಿತರರು ಹಾಜರಿದ್ದರು. ಟೋಟಲಿ ಏನಾಗಿದೆ ಅಂದ್ರೆ 1 ಲಕ್ಷ ಜನಕ್ಕೆ ಕುಡಿಯೋ ನೀರಿಗೂ ಸಮಸ್ಯೆ ಆಗಿದೆ, ಕರೆಂಟ್ ಸಮಸ್ಯೆ ಆಗ್ತದೆ. ಆಮೇಲೆ ರೋಡ್ ಸೈಡಿಂಗ್ ಮಾಡಂಗಿಲ್ಲ ಕಾನೂನು ಪ್ರಕಾರ, ಆದ್ರೆ ರೋಡ್ ಸೈಡಿಂಗ್ ದಿವಸ ಆಗ್ತದೆ. ಗ್ರಾಮೀಣ ಒಂದೆಲ್ಲ ಟೌನಲ್ಲೂ ಯಾತಕ್ಕಂಗಾಗ್ತಿದೆ ಗೊತ್ತಿಲ್ಲ, ಗ್ರಾಮೀಣ ಅಂತಲ್ಲ ಟೌನಲ್ಲೂ. ಆಮೇಲೆ ಇವರಿಗೆ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಇವೆಲ್ಲ ಒಂದು ಹಬ್ಬದಲ್ಲಿ ಡೆಕೋರೇಷನ್ ಮಾಡ್ಕೊಂಡಿರ್ತಾರೆ, ಲೈಟ್ ಹಾಕೊಂಡಿರ್ತಾರೆ. ಅದು ನಮಾಜ್ ಕೊಟ್ಟ ಕರೆಂಟ್ ಹೋಗ್ತದೆ, ಎದ್ದು ಬಂದು ಆಫ್ ಮಾಡೋಂಗಿಲ್ಲ, ಆಫ್ ಮಾಡೋದ್ರೊಳಗೆ ಕರೆಂಟ್ ಬಂದ್ರೆ ಅದಷ್ಟು ಸುಟ್ಟೋಗ್ರು. ಈ ಥರ ಪರಿಸ್ಥಿತಿ ಆಗಿದೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಇದು ಸುಟ್ಟಾಗತ್ತೆ, ಜಡೆ ಐತಲ್ಲ, ಇದು 90 ಲಕ್ಷ ರೂಪಾಯಿ ಕೊಟ್ಟು ಅವಾಗ ನೀವೇ ಇದ್ರಿ ಕಾಣುತ್ತೆ. ಚಂದ್ರಶೇಖರ್ ಇಲ್ಲಿ ಚೀಫ್ ಆಫೀಸರ್ ಇದ್ದಾಗ ಹಾಕ್ಸಿದ್ರು, ನಗರಸಭೆಯಿಂದ ಹಾಕ್ಸಿದ್ರು. ಇದು ಮೊದಲೇ ಅದು ಸುಟ್ಟೋಗ್ಬಿಟ್ಟೈತೆ. ಈಗ ಸುಮ್ಮನೆ ಚಂದಕ್ಕೆ ಅದಷ್ಟೇ ಬಿಟ್ಟರೆ ಪ್ರದರ್ಶನಕ್ಕೆ, ಅದರಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಅದ್ರ ಬದಲಿಗೆ ಕುಡಿಯೋ ನೀರಿಗೆ ವರದಳ್ಳಿ ಫೀಡರಿಂದ ಕೊಟ್ಟಿದ್ದಾರೆ. ಈಗ ಇರೋದು ಇಡೀ ಸಾಗರ ಅಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಒಂದು ಸರಿಯಾದ ಫೀಡರ್ ಇದೆ ಅಂದ್ರೆ ಅದು ವರದಳ್ಳಿ ಫೀಡರ್ ಮಾತ್ರ. ಅದರಿಂದ ಇವತ್ತು 1 ಲಕ್ಷ ಜನಕ್ಕೆ ಬರ್ತಾ ಇದೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.